ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಜನ ಹೋರಾಟ ಆಗಲಿಕ್ಕಂಥದ್ದು ಇವತ್ತು ಅದು ಏನು ತೀವ್ರಗಳು ಸಾಧ್ಯಗಳು ಎಲ್ಲ ಪಡ್ಕೊಂಡದ. ಯಾಕಂದರೆ ವೇದವಲ್ಲಿಯ ಸಹೋದರ ಬಂದ ಹೌದು ನಮ್ಮ ಅಕ್ಕಳ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣೀಕರ್ತರು ಹೆಗ್ಗಡೆ ಅವರು ಮತ್ತು ಕಾಲೇಜ್ ಅಂತ ಹೇಳ್ತಾ ಇದ್ದಾರೆ. ವೇದವಲೆ ಜೊತೆಗೆ ನಮ್ಮ ಪದ್ಮಲತಾ ಅವರು ಸಹಿತ ಅಲ್ಲಿ ಭೂಮಿ ಸಲುವಾಗಿದ್ದ ಅದರ ಸಲುವಾಗಿ ಅವಳನ್ನು ಕಿಡ್ನ್ಯಾಪ್ ಮಾಡಿ ಅವಳು ಕೊಲೆ ಮಾಡಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವರು ಸತ್ಯಾಸತ್ಯ ನಿಷ್ಠ ಬರಬೇಕಲ್ರಿ. ಮಾವುದ ನಾರಾಯಣ ಮತ್ತು ಅವನ ತಂಗಿ ಯಮನ ಇವರ ಹತ್ಯೆಯಲ್ಲಿ ಭೂಮಿಗಾಗಿ ಜಾಗಕ್ಕಾಗಿ ಆಸ್ತಿಗಾಗಿ ಕೊಲೆ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ತನಿಖೆ ಆಗಬಾರ್ದು ಇವೆಲ್ಲ. ಮತ್ತು ಇವೆಲ್ಲ ತನಿಖೆಗಾನೇ SIT ನೇಮಿಸಿದ್ದಲ್ಲ. ಕೇವಲ ಎಲುಬುಗಳನ್ನು ಅಥವಾ ಮೂಳೆಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಢೌಗಿ ಅಥವಾ ಬುರುಡೆ ತಲೆಬುರುಡೆಗಳನ್ನು ಅಭ್ಯಾಸ ಮಾಡಲಿಕ್ಕಲ್ಲ. ಇದ್ರ ಹಿಂದೆ ನೋವುಗಳಿದ್ದಾವೆ ಅಷ್ಟು ಜನರದೆಲ್ಲ. ಅನೇಕ ಸಣ್ಣ ಮಕ್ಕಳು ಹೆಣ್ಣುಮಕ್ಕಳು ಕೊಲೆಗಳಾಗಿದ್ದಾವೆ, ಹೆಣ್ಣಾಗಿದ್ದಾವೆ. ಹೇಳಿದಾನೆ ಈಗೆಲ್ಲ ಚೆನ್ನಾಗಿ ಹೇಳಿದಾನೆ, ಅಲ್ಲಿ ನುಡಿದ್ರೆ ಹೇಳಿದ್ದಾರೆ, ಜಟ್ಟಿ ಹೇಳಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಅಲ್ಲಿ ಜನನೂ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಿದ್ದಾರೆ. ಅಲ್ಲಿ ದಲಿತರು ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ನಿರ್ಣಾಯಕ ಹಂತಕ್ಕೆ ಬಂದದ್ರಿ ಇವತ್ತು. ಈ ಎಲ್ಲ ಆರೋಪಗಳಿಂದ ಹೆಗ್ಗಡೆ ಅವರು ತಪ್ಪಿಸಿಕೊಳ್ಳೋದು ಸುಲಭದ ಮಾತಲ್ಲ. ಅದರಲ್ಲೂ ಸೋಮನಾಥ್ ನಾಯಕರು ಎಲ್ಲದಕ್ಕೂ ಎವಿಡೆನ್ಸ್ ಇಟ್ಕೊಂಡು ಗೊತ್ತಿದ್ದಾರೆ. ಅವರು ಹೆಗ್ಗಡೆ ಅವರ ಕರ್ಮಕಾಂಡ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾಕೆ ಇನ್ನೂ ನೋಟಿಸ್ ಕೊಡ್ತಿಲ್ಲ, ಅವ್ರನ್ನ ಒಳಗೆ ಹಾಕ್ತಾ ಇಲ್ಲ. ಅದು ಇವತ್ತು ಪ್ರಶ್ನೆ ಮಾಡ್ಬೇಕು. ಜನ ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ. ವೇದವರೆ ಸಹೋದರರು ಕೇಳ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕ್ರಿ ಅಂತೇಳಿ. ಪದ್ಮಲತಾ ತಂದೆ ತಾಯಿಗಳು ಅವರು ಮುದುಕು ಆಗಿದ್ದಾರೆ ಪಾಪ. ಇವತ್ತು ಅವರು ಕೇಳ್ತಾರೆ ನಮಗೆ ನ್ಯಾಯ ಬೇಕಪ್ಪ ಅಂತೇಳಿ. ನಿರಂತರ 79 ನಡೀತಾ ಬಂದದ್ದು, 79 80